ನಾನು ಹಣೆ ಬರದಲ್ಲಿ ಏನಾದ್ರು ಒಂದಾದ್ರು ಪ್ಲಾನ್ ಪ್ರಕಾರ ಹೋಗ್ಬಿಟ್ರೆ ಯಾಕೆ ಕೇಳ್ತೀರಾ? ನಮ್ಮ ಅಪ್ಪಂಗೆ ತುಂಬಾ ಬಾಕ್ಸ್ಗಳನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಇವಾಗ ಇಲ್ಲಿ ನಂದಿಷ್ಟು ಪಾರ್ಸಲ್ಗಳು ಬಂದಿದೆ. ಈ ಬಟ್ಟೆ ಶೂಟ್ ಮಾಡೋಣ ಅಂತ ಕೂಡ ಅನ್ಕೊಂಡಿದ್ದೀನಿ. ಇನ್ನೊಂದು ಬಟ್ಟೆ ಕ್ಯಾರಿ ಮಾಡಿದ್ದೀನಿ ಇದ್ರೊಳಗಡೆ. ಇವಾಗ ಫೈನಲಿ ಕಾರಿಂದ ಇಳ್ಕೊಂಡು ಅಲ್ಲಿದೆ ಕಾರು. ನಾನು ಮತ್ತೆ ಶ್ರೇಯಸ್ ಬ್ರೋ ಹೋಗ್ತಾ ಇದೀವಿ. ನಾನು ವೈಟ್ ಹಾಕೋದೇ ಇಲ್ಲ, ಬಟ್ ಬ್ರೋ ವೈಟೇ ಬೇಕು ಅಂತಿದ್ರು. ಒಂದು ರೀಲ್ ವಿಡಿಯೋ ಮಾಡಿದ್ದೀನಿ, ಅಜಗಜ ಅಂತ ಮಾಡಾಕಿದ್ದೀನಿ. ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ಲುಕ್ ಅಟ್ ದ ಲೊಕೇಶನ್ ಗೈಸ್, ಹೆಂಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ಯುವನಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಂತಂದರೆ, ಸೊ ನನ್ನ ಫ್ರೆಂಡ್ ನವ್ಯ ಗೊತ್ತಿರ್ಬೋದಲ್ವಾ. ಸೊ ಬರ್ಡೇ ಟೈಮಲ್ಲಿ ಐ ಹ್ಯಾಡ್ ಇನ್ವೈಟೆಡ್ ಹರ್. ನಾನು Airbnb ಬುಕ್ ಮಾಡಿದ್ದೆ, ಬಟ್ ಶಿ ಕುಡಂಟ್ ಮೇಕ್ ಇಟ್ ಅಪ್ ಟು ದ್ಯಾಟ್. ಸೊ ಹಾಗಾಗಿ ನಾನು ಇವತ್ತು ಅವಳ ಮೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಆ್ಯಂಡ್ ಒಂದಷ್ಟು ಪ್ಯಾಕೇಜ್ ಕೂಡ ಬಂದಿತ್ತು, ಮನೇಲಿ ತೋರಿಸೋಣ ಅನ್ಕೊಂಡೆ, ಬಟ್ ಆಲ್ರೆಡಿ ಲೇಟ್ ಆಗೋಯ್ತು. ಸೊ ಅದನ್ನು ಮನೆ ಬಂದ್ಮೇಲೆ ತೋರಿಸ್ತೀನಿ ಏನೇನು ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವೆಯ್ಟ್ ಅಂಡ್ ವಾಚ್. UB ಸಿಟಿಲಿ 16th ಫ್ಲೋರ್ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಅದಕ್ಕೆ ಬಂದಿದ್ದೆ. ಆಕ್ಚುಲಿ ಅವಳಿಗೆ UB ಸಿಟಿಲಿ ಫರ್ಜಿ ಅಥವಾ ಇಲ್ಲಿಗೆ ಬರಬೇಕು ಅಂತ ಇತ್ತು. ಸೊ ಹಾಗಾಗಿ ನಾನು ಬಂದು ವೆಯ್ಟ್ ಮಾಡ್ತಿದ್ದೆ. ಅವಳಿಗೆ ಪಾಪ ಸ್ವಲ್ಪ ಲೇಟ್ ಆಯ್ತು. ಸಂಡೇಸ್ ಟ್ರಾಫಿಕ್ ಎಷ್ಟಿರುತ್ತೆ ಅಂತ ಗೊತ್ತಲ್ವಾ. ನಾನು ಕೂಡ ಸ್ವಲ್ಪ ಒಬ್ಸೆಷನ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅವಳು ಜಾಯಿನ್ ಆದ್ಮೇಲೆ ಒಂದಷ್ಟು ಫೋಟೋಸ್ ತಗೊಂಡ್ವಿ, ಒಂದಷ್ಟು ಮಾತಾಡಿದ್ವಿ. ಅಂಡ್ ಶಿ ಗೇವ್ ಮಿ ಅ ಬರ್ಡೇ ಗಿಫ್ಟ್ ಆಲ್ಸೋ. ಸೊ ಇವಾಗ ನನ್ನ ರೂಮ್ ಹೊಸ ಸೆಟಪ್ ನೋಡಿರ್ಬೋದು. ಸೊ ಇವಾಗ ಇಲ್ಲಿ ನಂದಿಷ್ಟು ಪಾರ್ಸಲ್ಗಳು ಬಂದಿದೆ. ಸೊ ಈ ಪಾರ್ಸಲಲ್ಲಿ ನಾನು ಲಾಸ್ಟ್ 2 ಪಾರ್ಸಲ್ನ ಓಪನ್ ಮಾಡಿ ತೋರಿಸ್ತೀನಿ ಇವತ್ತು ಏನೇನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಒಂದು ಸಪ್ರೇಟ್ ವೀಡಿಯೋ ಬರ್ತಾ ಇದೆ, ಅದರಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ಸೊ ಇಟ್ಸ್ ಲೈಕ್ ಅ ಮಿಂತ್ರಾ ಹೌಲ್ ಅಂತಲೇ ಹೇಳ್ಬೋದು ಆಫ್ಟರ್ ಸೋ ಮೆನಿ ಡೇಸ್. ಲಾಸ್ಟ್ ಟೈಮ್ ಕೂಡ ನಾನು ಸಲ್ವಾರ್ ಕಲೆಕ್ಷನ್ಸ್ ಮಾಡಿದಾಗ ಯು ಗೈಸ್ ರಿಯಲಿ ಲವ್ಡ್ ಇಟ್. ಸೊ ಹಾಗಾಗಿ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನಮ್ಮ ಪೋಕು ಇಲ್ಲಿ ಮಲ್ಕೊಂಡಿದ್ದಾಳೆ ಬಂದ್ಬಿಟ್ಟು. ಆ್ಯಂಡ್ ನಾನಿವಾಗ ಬಿಸಿಬೇಳೆಬಾತ್ ತಿಂತಾ ಇದ್ದೀನಿ. ಹಂಗೆ ಮೂವಿ ನೋಡ್ತಾ ಇದ್ದೆ ವೆನ್ಸ್ಡೇ. ಸೊ ಯಾರು ನೋಡಿದಿರ ಗೊತ್ತಿಲ್ಲ. ಸೊ ಇವಾಗ ಅದನ್ನು ತಿನ್ನೋಣ. ಆ್ಯಂಡ್ ಒಬ್ಬರು ವೀಡಿಯೋಗ್ರಾಫರ್ ಕೂಡ ಬರ್ತಾ ಇದ್ದಾರೆ ಮನೆಗೆ. ಸೊ ಅವ್ರು ಇನ್ನೂ ಇಷ್ಟೊತ್ತಾರು ಬರಲಿಲ್ಲ, ಫೋನು ಮಾಡಲಿಲ್ಲ. ಬಿಕಾಸ್ ಎಂಟರ್ ಆಗಬೇಕಾದ್ರೆ ಮೈಗೇಟ್ ಆ್ಯಕ್ಸಸ್ ಕೂಡ ಬರುತ್ತಲ್ಲ. ಸೊ ಅಲ್ಲಿಂದ ಬರಬೇಕು. ತುಂಬ ದೂರದಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಂಗೆ ಹಸುವಾಗ್ತಿತ್ತು. ತಿಂದ್ಬಿಡೋಣ, ಅವ್ರು ಬಂದಮೇಲೆ ಅವ್ರಿಗೆ ಹಾಕೊಳ್ಳೋಣ ಆಮೇಲೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಇವತ್ತು ಪ್ರಾಬ್ಲಿ 2 to 3 ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಪ್ಪ ಮನೇಲಿ ಉಳ್ಕೊಂಡಿದ್ದಾರೆ. ಅಪ್ಪಂಗೂ ನಂತರನೇ ಸ್ವಲ್ಪ ಕೋಲ್ಡು ಮತ್ತು ಏನಂತಾರೆ ಕೆಮ್ಮು ಮತ್ತು ಸುಸ್ತು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಐ ಥಿಂಕ್ ಇದು ಸ್ವಲ್ಪ ವೈರಲ್ ಅನ್ಸುತ್ತೆ ಗೈಸ್. ತುಂಬ ಜನ ಹೇಳ್ತಾ ಇದ್ರು ಈ ಥರ ಹುಷಾರಿಲ್ಲ, ನನಗೂ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಮೇ ಬಿ ದಟ್ ಈಸ್ ದ ಇಶ್ಯೂ. ಇವತ್ತೇನೇನು ವೀಡಿಯೋ ಮಾಡ್ತೀನಿ ಬಿಹೈಂಡ್ ದ ಸೀನ್ಸ್ ಎಲ್ಲ ನೋಡಿ. ಸೊ ಗೈಸ್ ಫೈನಲಿ ಇವಾಗ ನನ್ನ ಹೇರ್ನ ಸೆಟ್ ಮಾಡಾಯಿತು ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ಯಾವ ಥರ ಕಾಣಿಸ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ದಿಸ್ ಈಸ್ ಲೈಕ್ ಏನಂತಾರೆ ಬೇಬಿ ಕರ್ಲ್ಸ್. ಇದನ್ನು ಓಪನ್ ಮಾಡೋದು ಬೇಬಿ ಕರ್ಲ್ಸ್ ಆಗುತ್ತೆ, ಬಟ್ ಓಪನ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಸೊ ಹೇಗೆ ಕಾಣಿಸ್ತೆ. ಮಲ್ಕೊಂಡಿದ್ರು, ಇವಾಗ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಫುಲ್ ಇದ್ದ ಹೋಗಿದ್ರೆ ಹೆಂಗೆ? 2 ದಿನದಿಂದ ಅವರು ರೆಸ್ಟ್ ತಗೋತವ್ರು, ನಮ್ಮ ಥರ ಅವ್ರಿಗೂ ಹುಷಾರಿಲ್ದಂಗಾಗಿ. ಸೊ ಹಾಗಾಗಿ ಎಲ್ಲ ಹೇಳಿ ಇಲ್ಲಿ ಈ ಬೆಡ್ಡಿಗೆ ಪಿಂಕ್ ಕಲರ್ ಹಾಕ್ಸಿದ್ದೀನಿ, ಅವ್ರ ಬೆಡ್ಡಿಗೆ. ಅಪ್ಪಾಜಿನೂ ಪಿಂಕ್ ಥೀಮ್ ಮಾಡಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಬ್ರೋ ಬಂದಿದ್ದಾರಾ? ಹೇಳಿ ಬ್ರೋ. ಸೊ ಇವತ್ತು ಶ್ರೇಯಸ್ ಬ್ರೋ ಜೊತೆ ನಮ್ದೊಂದು ಶೂಟ್ ಇದೆ. ಇವತ್ತೇನಂತಂದರೆ ಡ್ರೈವರ್ ಇಲ್ಲ, ನಮ್ಮಮ್ಮನೂ ಇಲ್ಲ. ಸೊ ಸ್ಯಾರಿ ಹಾಕೋಣ ಅಂದ್ಕೊಂಡೆ, ಸ್ಯಾರಿ ಹಾಕೋಕೆ ಅಮ್ಮ ಬೇಕು. ಆ್ಯಂಡ್ ಹಾಗಾಗಿ ಇವಾಗ ಡ್ರೈವರ್ ಬುಕ್ ಮಾಡಿದ್ದೀನಿ. ಅವರು 1 ಅವರಲ್ಲಿ ಬರ್ತಾರೆ. ಅಷ್ಟರಲ್ಲಿ ಅಮೆಝಾನಿಂದ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇಟ್ಸ್ ಬೇಸಿಕಲಿ ನನ್ನ ಶೂಟಿಗೆ ಯೂಸ್ ಆಗುವಂಥದ್ದು. ಸೊ ವೇಟ್ ಆ್ಯಂಡ್ ವಾಚ್. ಸೊ ಗೈಸ್ ಫೈನಲಿ ಈ 2ರಲ್ಲಿ ಇಟ್ ಇಸ್ ನಾಟ್ ಅ ಪ್ರಮೋಷನಲ್ ವಿಡಿಯೋ. ನನಗೇನೋ ಬೇಕಿತ್ತು ಅಂದರೆ ಆರ್ಡರ್ ಮಾಡಿದ್ರು. ನಮ್ಮ ಅಪ್ಪಂಗೆ ತುಂಬ ಬಾಕ್ಸ್ಗಳನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಪ್ರತಿ ಸಲ ಇವರು ಅನ್ಬಾಕ್ಸಿಂಗ್ ಮಾಡಿಸ್ಬೇಕು ಅಂತ ಅಂದಾಗ ಅಪ್ಪನ ಕರ್ಕೊಂಡು ತೆಗಿತೀನಿ. ಅವ್ರ ಇನ್ವೆಸ್ಟಿಗೇಷನ್ ಆಗ್ತಾರೆ ಆ್ಯಕ್ಚುಲಿ ನಮ್ಮ ಮನೇಲಿ. ಏನು ಕಾಣಿಸ್ತದೆ ಈ ಲೈಟ್ ನೋಡೋದಕ್ಕೆ ಈ ಥರ ಇದೆ, ಬಟ್ ಇದನ್ನು ಆನ್ ಮಾಡೋದ್ಮೇಲೆ ಎಷ್ಟು ಲೈಟ್ ಬರುತ್ತೆ ನೋಡೋಣ. ಸೊ ತುಂಬ ದಿನ ನಾನು ಮೇಕಪ್ ವೀಡಿಯೋಸ್ ಮಾಡಬೇಕಾದ್ರೆ ಅಥವಾ ಬೇಸಿಕ್ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಏನಾದ್ರು ಮಾತಾಡೋ ವೀಡಿಯೋಸ್ ಮಾಡಬೇಕು ಅಂತಂದರೆ ಆ ರೂಮಲ್ಲಿ ಲೈಟ್ಸ್ ಹಾಕುತ್ತಿಲ್ಲ. ಸೊ ಈ ರೂಮಲ್ಲೂ ಅಷ್ಟೇ ಏನು ಲೈಟ್ ಇದೆ, ಅದು ತುಂಬ ವಾರ್ಮ್ ಲೈಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಡಲ್ ಅನ್ಸುತ್ತೆ ನಾರ್ಮಲ್ ಫೋನ್ ಕ್ಯಾಮ್ರಾದಲ್ಲಿ. ಹಾಗಾಗಿ ಐ ನೀಡೆಡ್ ಅ ಲೈಟ್. ಅದಕ್ಕೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದು. ದೊಡ್ಡದಾಗಿದೆ. ಸೊ ಇದನ್ನ ಇವಾಗ ನಮ್ಮ ಅಪ್ಪ ಸೆಟ್ ಮಾಡ್ತಾರೆ. ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಅಟ್ ದೀಸ್ ಥಿಂಗ್ಸ್. ಬ್ಯಾಡ್ ಅನ್ನೋದಕ್ಕಿಂತ ಐ ಆಮ್ ಲೀಸ್ಟ್ ಇಂಟ್ರೆಸ್ಟೆಡ್ ಇದನ್ನೆಲ್ಲ ಏನಂತಾರೆ ಅದನ್ನೆಲ್ಲ ಅಟ್ಯಾಚ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದೇನಂತಂದರೆ ಅಮೆಝಾನಲ್ಲಿ ಈ ವಿಗ್ಸ್ಗಳಾಗಲಿ ಎಲೆಕ್ಟ್ರಾನಿಕ್ ಗಡ್ಜೆಟ್ಸ್ ಆರ್ಡರ್ ಮಾಡಬೇಕಂದ್ರೆ ತುಂಬ ಹುಷಾರಾಗಿ ಮಾಡಬೇಕು. ಬಿಕಾಸ್ ಅದು ರೀಫಂಡ್ ಇರಲ್ಲ, ರಿಪ್ಲೇಸ್ಮೆಂಟ್ ಮಾತ್ರ ಇರೋದು. ಆಮೇಲೆ ಪ್ರಾಡಕ್ಟ್ ಏನೋ ನಮ್ಗೆ ಅಂದ್ಕೊಂಡ ಥರ ಕೆಲಸ ಮಾಡ್ತಿಲ್ಲ ಅಂತಂದರೆ ಫುಲ್ ವೇಸ್ಟ್ ಆಗಿಬಿಡುತ್ತೆ ದುಡ್ಡೇನೆ. ಇದು ಕನೆಕ್ಟ್ ಬೇರೆ ಮಾಡಬೇಕು. ಸೊ ಇದರಿಂದ 4 ಥರನೂ ಬಟನ್ಸ್ಗಳು ಕೊಟ್ಟಿದ್ದಾರೆ. ಒಂದು ಆನ್ ಆಫ್ಗೆ, ಇನ್ನೊಂದು 4 ಥರನ ಲೈಟ್ ಇದೆ ಅದನ್ನು ಚೇಂಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರೆಸ್ ಕೊಟ್ಟಿದ್ದಾರೆ. ಆಮೇಲೆ ಮೀಡಿಯಂ ಸೆಟ್ ಮಾಡೋದಕ್ಕೆ ಒಂದು ಬಟನ್ ಇದೆ. ಇದು ಫೋನ್ ಹೋಗಲ್ಲ ಅನ್ಸುತ್ತೆ ಅಪ್ಪಾಜಿ, ಇಲ್ಲ ಹಾಕ್ಬೇಕಿತ್ತು ಅನ್ಸುತ್ತೆ. ಇವಾಗ ಅಲ್ಲಿ ಹಾಕ್ಬೇಕಿತ್ತು ಅನ್ಸುತ್ತೆ.
ಓ ಇದು ಇನ್ಕ್ರೀಸ್ ಆಗುತ್ತೆ ಇದಕ್ಕೆ ಬರುತ್ತೆ. ಅದೆಲ್ಲ ಇಲ್ಲೇ ನಂಬಿಸ್ಬೇಕು ನೋಡಿ ಹಾಕಿ. ಹಾಂ ಇದು ಹಾಕಬೇಕು. ನನಗೆ ಇದಿರುತ್ತೆ ಅಂತ ಗೊತ್ತಿರಲಿಲ್ಲ. ಒಳ್ಳೇದಾಯ್ತು ಅದು ಬಂದಿದ್ದು ಇವಾಗ. ಬಟ್ ಲೈಟ್ ಎಷ್ಟು ಬ್ರೈಟಾಗಿ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ತುಂಬ ಆಪ್ಷನ್ಸ್ಗಳನ್ನ ಚೆಕ್ ಮಾಡ್ತಾ ಇದ್ದೆ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಅಮೆಝಾನಿಂದ ಏನು ಆರ್ಡರ್ ಕೂಡ ಮಾಡಿರಲಿಲ್ಲ. ಸಡನ್ ಆಗಿ ನೋಡಿದ್ರೆ ಮಿರರ್ ಇದೆಯೋ ಅನ್ಸುತ್ತೆ. ಇದೊಂದು ಅಡಾಪ್ಟರ್ ತಗೋಬರಪ್ಪ, ಕನೆಕ್ಟ್ ಮಾಡ್ಬಿಟ್ಟು ನೋಡೋಣ. ಸೊ ಇದಿಷ್ಟೇನಿದೆ, ಇದು ಮಾತ್ರ ಈ ಥರ ಹೈಟ್ ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿಂದ ಲಾಕ್ ಮಾಡೋದಂತೆ. ಒಪ್ಪನಿಂದ ನಾನು ತಿಳ್ಕೊತಾ ಇದ್ದೀನಿ. ನಾನೇನೋ ಇಲ್ಲಿ ಹಿಂದೆಗಡೆ ಒಂದು ಕೊಟ್ಟಿದ್ದಾರೆ, ಅದರಿಂದ ಮಾಡೋದು ಅಂದ್ಕೊಂಡೆ. ಈಗ ಇದಕ್ಕೆ ಆ್ಯಕ್ಚುಲಿ ಒಂದು ಸಪ್ರೇಟ್ ಅಡಾಪ್ಟರ್ ಬೇಕು. ಸೊ ಈ ಥರ ಕೊಟ್ಟಿದ್ದಾರೆ. ಫುಲ್ ಒಂದು ಕನೆಕ್ಷನ್ಗೆ ಯಾಕೆ ಕೊಟ್ಬಿಡಲ್ಲ ಅಂತ ಅನ್ಸುತ್ತೆ. ಪ್ರತಿ ಸಲ ಅಡಾಪ್ಟರ್ ಹುಡುಕಿ ಹಾಕೊಳ್ಳೋದು ಇನ್ನೊಂದ್ಸಲ ತಲೆನೋವು. ನಮ್ಮಪ್ಪ ಮುಖ ತೋರಿಸ್ತಿಲ್ಲ, ಫುಲ್ಲು ಶೇವಿಂಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಹಾಕಿ ನೋಡುವ. ಅಲ್ಲೇ ಹಾಕೋಣ ಅಪ್ಪಾಜಿ, ಅಡಾಪ್ಟರ್ ಅಡಾಪ್ಟರ್ ತಗೊಳ್ರಿ ನೋಡುವ. ಹಾಗೆ ಆಲ್ರೆಡಿ ಈ ಹಾಲಲ್ಲಿ ಸ್ವಲ್ಪ ಡೇ ಲೈಟ್ ಇದೆ. ಆದ್ರೂ ಸ್ವಲ್ಪ ನಾವು ಬ್ಲೈಂಡ್ ಮಾಡಿದೀವಿ, ಬಟ್ ಆದ್ರೂ ಡೇ ಲೈಟ್ ಸ್ವಲ್ಪ ಬರ್ಲಿ ಬಿಟ್ಟಿದ್ದೀವಿ. ಈ ಡೇ ಲೈಟಲ್ಲಿ ಇದು ಎಷ್ಟು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡುವ. ನಾನು ನೇಲ್ಸ್ ಇದೆಲ್ಲ ಅದರಲ್ಲಿ ಚುಚ್ತೀನಿ. ಓಕೆ, ಬೆಜ್ಜಾನಾಯ್ತು ಲೈಟು. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಇವಾಗ ನೀವೇ ನೋಡ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ಥರ ಆಪ್ಷನ್ ಇದೆ. ನಮ್ಮ ಉಪ್ಪಿನ ಮೇಲೆ ಲೈಟ್ ಇಡೋಣ. ಸೊ ಈ ಥರ ವಾರ್ಮ್ ಲೈಟ್ ಕೂಡ ಲೈಟ್ ಕೂಡ ಈ ಥರ ಚೇಂಜ್ ಆಗುತ್ತೆ. ಯಾವ ಥರ ಬೇಕು ಆ ಥರ. ಅಷ್ಟು ಜಾಸ್ತಿ ಕಮ್ಮಿ ಆಗ್ತೀವಿ. ಹೌದಾ? ಸೊ ಇದು ಕಮ್ಮಿ ಮಾಡೋದು ಅನ್ಸುತ್ತೆ. ಸೊ ಇದು ಫುಲ್ ಜಾಸ್ತಿ ಮಾಡೋದು ಅಲ್ವಾ? ಇದು ಮೀಡಿಯಮ್. ಇದು ವಾಮ? ಸ್ವಲ್ಪ ಕಲರ್. ಇದು ವಾಮ್ ಅಲ್ಲ? ವಾಮ್ ಲೈಟು, ಯೆಲ್ಲೋ ಲೈಟು ಮತ್ತೆ ವೈಟ್ ಲೈಟ್. ಸೊ 3 ಥರ ಲೈಟ್ ಇದೆ ಗೈಸ್. ಏನು ಅನ್ಸುತ್ತೆ ಬ್ರೋ? ಚೆನ್ನಾಗಿದೆ ಅಲ್ವಾ? ಸೊ ಮೇಕಪ್ ವಿಡಿಯೋಸ್ಗೆ ಪ್ರಾಬಬ್ಲಿ ಇನ್ಮೇಲೆ ಸ್ವಲ್ಪ ಅದು ಇದು ಎಲ್ಲ ಮಾಡೋಣ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಇದು ಹೆಲ್ಪ್ ಆಗುತ್ತೆ ಅಂತ. ಸೊ ನಿಮಗೆ ಇದೇನು ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಪ್ರಾಡಕ್ಟ್. ಅದು ಕೂಡ ಏನು ಅಂತ ಹೇಳ್ಬಿಟ್ಟು ಇವಾಗ ತೆಗಿಯೋಣ. ಅದು ಕೂಡ ಒನ್ ಆಫ್ ದ ಲೈಟ್ ಅನ್ಸುತ್ತೆ. ತೆಗೆದ್ಮೇಲೆ ನೋಡೋಣ, ವೇಟ್ ಮಾಡಿ ನೋಡ್ತಾ ಇರಿ. ಅವ್ರು ಓಪನ್ ಇರಂಗೆ ಹಂಗೆ ಕೊಟ್ರಾ? ಏನೋ ರಿಮೋಟ್ ಕೂಡ ಇರೋಂಗಿದೆ. ಸೊ ಏನು ಅಂತ ತೆಗೆದ್ಮೇಲೆ ನೋಡುವ. ಸೊ ಐ ಡೋಂಟ್ ನೋ ವಾಟ್ ದೇ ಕಾಲ್ ದಿಸ್. ಫೋಕಸ್ ಲೈಟ್, ಫ್ಲಾಶ್ ಲೈಟ್ ಏನಂತಾರೆ ಬರೋದಕ್ಕೆ? ವಿಡಿಯೋ ಲೈಟ್, ವಿಡಿಯೋ ಲೈಟ್ ಅಂತಲ್ಲ, ಸ್ಟುಡಿಯೋ ಲೈಟ್. ಸ್ಟುಡಿಯೋ ಲೈಟ್ ಏನಕ್ಕೆ ಯೂಸ್ ಮಾಡ್ತೀರಾ ಅದನ್ನ? ವಿಡಿಯೋ ಪರ್ಪಸ್ಗೆ, ಕಂಟಿನ್ಯೂಸ್ ಲೈಟು. ಓಕೆ. ಈ ಕೆಲವು ಸಲ ಇದು ಹಿಂಗೆಲ್ಲ ತೆಗಿಯಂಗಿಲ್ಲ, ಇದು ತೆಗಿಬೇಕು. ಅದಕ್ಕೆ ಒಂದು ನಿಮಿಷ ಡೌಟ್ ಅದೇ. ಸೊ ನೋಡೋದಕ್ಕೆ ಈ ತರ ಇದೆ. ತುಂಬಾ ಜನ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡ್ತಾರೆ ಗೊತ್ತಾ, ಅವಾಗ ಈ ಕೂದಲಿನ ಹಿಂದೆಗಡೆಲ್ಲ ರಿಫ್ಲೆಕ್ಷನ್ ಕೊಡೋದಕ್ಕೆ ಹಿಂದೆಗಡೆ ಒಂದು ಇರುತ್ತೆ, ಹಿಂಗೆ ಇಟ್ಟಿರ್ತಾರೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ದ ಸೇಮ್ ಲೈಟ್ ಆರ್ ನಾಟ್, ಬಟ್ ಆಲ್ಮೋಸ್ಟ್ ಸೇಮ್ ಅದೇ ತರಲ್ಲ, ಬಟ್ ಎಕ್ಸಾಕ್ಟ್ ಸಿಗ್ಲಿಲ್ಲ. ಸೊ ಮೇ ಬಿ ಇದು ಮಲ್ಟಿ ಪರ್ಪಸ್ ಆಗಿ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೀನಿ. ನೀವೇನಾದ್ರು ಯೂಸ್ ಮಾಡಿದ್ರೆ ಇದು? ಮಾಡಿದ್ದೀನಿ. ಚೆನ್ನಾಗಿದೆ. ಚೆನ್ನಾಗಿ ಲೈಟ್ ಬರುತ್ತಾ? ಚೆನ್ನಾಗಿ ಬರುತ್ತೆ. ಮಾಡ್ಬಿಡೋಣ ಹಂಗಾದ್ರೆ. ಇದಕ್ಕೆ ಸ್ಟ್ಯಾಂಡ್ ಕೊಡೋಕ್ಕಿತ್ತ, ಬಟ್ ಸ್ಟ್ಯಾಂಡ್ ಕೊಟ್ಟಿಲ್ವಾ? ಸ್ಟ್ಯಾಂಡ್ ಜೊತೆ ಬರ್ತಲ್ಲ ಇದು? ಇಲ್ವಾ? ಸ್ಟ್ಯಾಂಡ್ ಜೊತೆ ಬರಲ್ಲ. ಮತ್ತೆ ಇದನ್ನ ಹೆಂಗಿಡೋದು, ಹೆಂಗ್ ಪ್ಲೇಸ್ ಮಾಡೋದು? ಸ್ಟ್ಯಾಂಡ್ ನಾವು ಸಪ್ರೇಟ್ ಹಾಕ್ಬೇಕು. ತಗೋಬೇಕಾ? ಆಳೋದವ್ರು ನಾನು 2 ಕೊಡ್ತಾರೆ ಅಂತ ಆರ್ಡರ್ ಮಾಡಿ. ಫೋಟೋ ಇತ್ತು ಆಕ್ಚುಲಿ. ಫೋಟೋ ಹಾಕ್ತಾರೆ ಗೈಸ್, ಅಮೆಝಾನ್ ಇಸ್ ಅ ಸ್ಕ್ಯಾಮ್. ಲಿಟ್ರಲಿ ಅಮೆಝಾನ್ ಇಸ್ ಅ ಸ್ಕ್ಯಾಮ್. ಹಿಂಗೆಲ್ಲ ಮಾಡ್ಬಾರ್ದು. ಫೋಟೋ ಇಲ್ಲದಲ್ಲ ಹಾಕ್ಬಾರ್ದು ಅಲ್ವಾ ಬ್ರೋ? ಆಬ್ವಿಯಸ್ಲಿ ಏನ್ ಮಾಡಕ್ಕಾಗಲ್ಲ. ಮತ್ತೆ ಸಪರೇಟ್ ಆಗಿ ತಗೋಬೇಕು. ಅದು ಇದಕ್ಕೆ ಸೂಟ್ ಆಗೋ ತರದೇ ತಗೋಬೇಕಲ್ಲ, ಅದಿರೋದು ಇಲ್ಲ, ನಾರ್ಮಲ್ ಆಗಿ ಸೂಟ್ ಆಗುತ್ತೆ ಎಲ್ಲ. ಅದು ಯೂನಿವರ್ಸಲ್ ಅದು ಆಗುತ್ತಾ? ಅಪ್ಪಾಜಿ ನಮ್ದು ರಿಂಗ್ ಲೈಟ್ ಇದೆಲ್ಲ, ಅದನ್ನ ಸ್ಟ್ಯಾಂಡ್ ತಗೊಂಡ್ರಿ. ನಾನು ನೋಡ್ತೀನಿ. ಇಲ್ಲಿ ಕನೆಕ್ಟ್ ಮಾಡೋದು. ಹ್ಯಾಂಡ್ ಲೂಸ್. ಇದು ಹ್ಯಾಂಡ್ ಲೂಸ್ ಮಾಡ್ಕೊಂಡೆ ಜಸ್ಟ್ ಇದನ್ನ ನಾವು ಲೂಸ್ ಮಾಡ್ಬೇಕು ಜಾಸ್ತಿ. ಓಕೆ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಹಾಂ, ಸೆಂಟರಿಗೆ ಮಾಡ್ಕೊಂಡು ಇದು ಮಾಡೋದು ಅಷ್ಟೇ. ಅದು ಟ್ರೈ ಮಾಡಿ ನೋಡ್ರಿ ಗೈಸ್. ಇವಾಗ ನಾನು ಬ್ರೋನ ಕರೆದ್ಬಿಟ್ಟೆ, ಬಿಕಾಸ್ ಯಾರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಅವ್ರಿಗೆ ಕರೆದ್ರೆ ಒಳ್ಳೇದಲ್ವಾ? ಲೋ ಕ್ವಾಲಿಟಿ ಇದೆ. ಹೌದಾ? ಪ್ಲಾಸ್ಟಿಕ್. ಹೌದಾ? ನಾಡ ಗುಡ್ ಐಡಿಯಾ ಅಂತೀರಾ? ಗುಡ್ ಐಡಿಯಾ ಇಲ್ಲ, ಬಟ್ ವರ್ತ್ ದಿ ಮನಿ, ಚೀಪ್ ಆ್ಯಂಡ್ ಬೆಸ್ಟ್, ಈಸಿಲಿ. 2000 ಕೊಟ್ಟೆ ಅನ್ಸುತ್ತೆ ಬ್ರೋ, 2600. ಸೊ ಗೈಸ್ ನಾನು ಇದಕ್ಕೆ ಗೈಸ್ ಐ ಆಮ್ ನಾಟ್ ಶೋರ್ ನಾನು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು, ಬಟ್ ಅದ್ರ ಪ್ರೈಸ್ ಸೈಡಲ್ಲಿ ಹಾಕ್ತೀನಿ. ಇದಾಗಲ್ಲ ಅಲ್ಲ? ಇದೇ ಥರನೇ ಇರೋದು. ಒಂದು ನಿಮಿಷ ರಿಮೋಟ್ ಅಂತ ತೆಗೆದಿಟ್ಕೊಬೋದು. ಬಟ್ ಇದು ವೆಯ್ಟ್ ತೆಗೀತಾ? ವೆಯ್ಟ್ ಏನಿಲ್ಲ ಅಲ್ಲ ಅಷ್ಟು? ಅದು ವೆಯ್ಟೇ ಇಲ್ಲ. ಆಗ್ತದೆ. ಅಲ್ಲಿ ಮಧ್ಯದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸ್ವಿಚ್ ಮಧ್ಯದಲ್ಲಿದೆ. ಓಕೆ.
ಸೊ ಸರಿಯಾಗಿ ಲೈಟ್ ಇದೆ ಈಗ. ವಿಡಿಯೋ ಲೈಟ್ ಅಲ್ಲ. ಓಕೆ, ಇದು ವಿಡಿಯೋಗೆನೇ ಯೂಸ್ ಮಾಡೋದಾ? ಹಾ. ಆ ಛತ್ರಿ ತರ ಯೂಸ್ ಮಾಡ್ತಾರೆ, ಇದಕ್ಕೆ ಹಾಕೋದು? ಅದನ್ನ ಇದಕ್ಕೆ ಮುಂದೆ ತೆಗೆದ್ಬಿಟ್ಟು ಸಾಫ್ಟ್ ಬಾಕ್ಸ್ ಹಾಕೋದು ಅಷ್ಟೇ, ಅದೇ ಚಿತ್ರಿದೆ. ಓಕೆ, ಇದನ್ನ ಪೂರಾ ರೂಮ್ ಲೈಟ್ ತರ ಮಾಡ್ಬೋದಲ್ಲ? ಫುಲ್ ಕೆಳಗಡೆ ಮಾಡ್ಬಿಟ್ಟು ಮಾಡ್ಬೋದು. ಮೇಲ್ಗಡೆ ಮಾಡಿ ನಾವ್ ಹೆಂಗ್ ಬೌನ್ಸ್ ಮಾಡ್ತೀವಿ ಹಂಗೆ ಕಣ್ಬಿಡಕ್ಕಾಗಲ್ಲ ಇದ್ರಲ್ಲಿ. ಕಣ್ಬಿಡಕ್ಕಾಗಲ್ಲ. ಅದೇ ತುಂಬಾ ಹೀಟ್ ಕೂಡ ಆಗ್ಬೋದು ಅನ್ಸುತ್ತಲ್ಲ? ಹಾ, ಕಂಟಿನ್ಯೂಸ್. ರಿಮೋಟ್ ಕೊಟ್ಟಿದ್ರು, ರಿಮೋಟ್ ಪ್ರಕಾರ ಚೇಂಜ್ ಮಾಡೋಣ. ಸೊ ರಿಮೋಟ್ ಪ್ರಕಾರ ಇದೆ ಶೆಲ್ ಬರುತ್ತೆ ನೋಡೋದು. ಶೆಲ್ ಕೊಟ್ಟಿಲ್ಲ. ಶೆಲ್ ಇಂದಲೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಶೆಲ್ ಇದೆಯಾ ಪಜಾದರು? ತಗೊಳ್ತೀರಾ? ಸೊ ಗೈಸ್, ಇವಾಗ ಇದಕ್ಕೆ ಶೆಲ್ ಹುಡುಕ್ಬೇಕು ನೋಡಪ್ಪ. ಓಕೆನಾ ಬ್ರೋ, ಇದು ಹಿಡ್ಕೋಬೋದಾ ಅಥವಾ ವಾಪಸ್ ಕೊಡ್ಬೇಕು ಅನ್ಸುತ್ತಾ? ಹೋಗ್ಬೋದು, ಆದ್ರೆ ಇಲ್ಲ ಈ ಸೈಜ್ ಇಲ್ಲ ಅಂತ ಕಾಣಿಸುತ್ತೆ. ಬೇಡ ಅನ್ಸಿದ್ರೆ ಹಾ ಬಿಡ್ಬೋದು. ಬಟ್ ಅದು ರಿಪ್ಲೇಸ್ಮೆಂಟ್ ಅಷ್ಟೇ, ರಿಟರ್ನ್ ಇಲ್ಲ. ಅಂದ್ರೆ ಹಾ ಪರವಾಗಿಲ್ಲ ಬಿಡಿ, ಸ್ಟ್ಯಾಂಡ್ ಒಂದು ಹಾಕ್ಬಿಡಿ ಅಷ್ಟೇ. ಹೌದಾ? ಈಗ ಅದಕ್ಕೊಂದ್ಸಲ ಹಾಕ್ಬಿಟ್ಟು ನೋಡೋಣ ಗೈಸ್. ಇದು ನಂದು ನಾರ್ಮಲ್ ಸ್ಟ್ಯಾಂಡ್ ಇದು. ಹಾ, ಆಗಲ್ಲ ಇದಕ್ಕೆ. ಅದಕ್ಕಾಗಲ್ವಾ? ನಾನು ಸುಮ್ಮನೆ ಬ್ಯಾಕ್ ಡ್ರಾಪ್ಗೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಬರುತ್ತಲ್ಲ, ಸೊ ಅದ್ರದ್ದು ನಾರ್ಮಲ್ ಸ್ಟ್ಯಾಂಡ್ ಇದು ನೋಡಿ. ಹಿಂಗ್ ಲೈಟ್ದು ಸ್ಟ್ಯಾಂಡಿಗೆ ಹಾಕೋದಕ್ಕೆ ನೋಡಿದೆ, ಅದಾಗಲಿಲ್ಲ. ದಿಸ್ ವಾಸ್ ಸಚ್ ಅ ಡಿಸಪಾಯಿಂಟ್ಮೆಂಟ್ ಗೈಸ್, ಬಿಕಾಸ್ ನನ್ನ ಹೈಟಿಗೆ ಬರೋ ಥರ ಒಂದು ಸ್ಟ್ಯಾಂಡ್ ಕೂಡ ಬರುತ್ತೆ ಅಂತ ನೋಡಿದ್ದೆ ನಾನು. ಬಟ್ ಯಾ, ಸ್ಟ್ಯಾಂಡೇ ಕೊಡಲ್ಲ ಇದಕ್ಕೆ. ಹೌದಾ? ನಾವೇ ತಗೋಬೇಕು ಸಪ್ರೇಟ್ ಸ್ಟ್ಯಾಂಡ್. ಬಟ್ ನನ್ನ ಮೇಲೆ ನೋಡಿ ಎಷ್ಟು ಲೈಟ್ ಇದೆ ಅಂತ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಲೈಟ್ ಇದೆ. ಇದನ್ನು ಮೇಲೆ ಟಿಲ್ಟ್ ಮಾಡಿ ಬ್ರೋ. ಆಪ್ಷನ್ ಇಲ್ವಾ? ಇದರಲ್ಲಿದೆ. ಓಕೆ ಓಕೆ, ಫುಲ್ ಮೇಲೆ ಇದಕ್ಕೆ ಮಾಡ್ಬಿಡಿ. ಇವಾಗ ರೂಮಲ್ಲೂ ಸ್ವಲ್ಪ ಲೈಟ್ ಬರ್ತಾ ಇದಲ್ಲ ಇವಾಗ. ಸೊ ನೈಟ್ ಟೈಮ್ಸಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಮೊನ್ನೆ ದಿಶಾ ಮನೆಗೆ ಹೋದಾಗ ನೋಡಿದೆ. ನೋಡೋಣ ಯಾವ ಥರ ಯೂಸ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಬಟ್ ಯಾ, ಇಟ್ಸ್ ಓಕೆ, ತೊಗೊಂಡಾಯ್ತು. ಬ್ರೋ ಹೇಳ್ತಾಯಿದ್ರು ಇಲ್ಲೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇದೆ, ಅಷ್ಟು ಗಟ್ಟಿ ಇಲ್ಲ ಅಂತ ಹೇಳ್ಬಿಟ್ಟು. ಬರೋ ತನಕ ಯೂಸ್ ಮಾಡೋಣ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ತೊಗೊಳ್ಬೇಕಾದ್ರೆ ಬ್ರೋನ್ ಕೇಳ್ಬಿಟ್ಟು ತೊಗೋತೀನಿ. ಒನ್ ಟೈಮ್ ಯೂಸ್ ಇದು. ಹೌದಾ? ಒನ್ ಟೈಮ್ ಅಷ್ಟೇ? ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಚೀಪ್ ಆ್ಯಂಡ್ ಬೆಸ್ಟ್. ಚೀಪ್ ಆ್ಯಂಡ್ ಬೆಸ್ಟ್. ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಆಗಲ್ಲ. ಸೊ ಬೇಸಿಕ್ ಇದ್ರಲ್ಲಿ ಒಳ್ಳೇದು ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಬೀಳುತ್ತೆ ಬ್ರೋ? ಅದು ಯೂಶಲಿ ಡಿಪೆಂಡ್ ಆಗುತ್ತೆ ಹೆಂಗೆ ತೊಗೊಂತೀವಿ ಅದ್ರ ಮೇಲೆ. ಹೌದಾ? ಮಿನಿಮಮ್ ಎಷ್ಟು ಬೀಳ್ಬೋದು? ಮಿನಿಮಮ್ 20,000 ಆಗ್ಬೋದು. ಹೌದಾ? ಅಚ್ಚ ಲಾಟ್ ಗೈಸ್. ಒಂದು ಲೈಟಿಗೆ ಸ್ಟ್ಯಾಂಡ್ ಎಲ್ಲ ಕೊಡಲ್ಲ, ಅದರಲ್ಲಿ ಸ್ಟ್ಯಾಂಡ್ ಕೊಡಲ್ವಂತೆ ಗೈಸ್. ಸ್ಟ್ಯಾಂಡು ಕೊಡಲ್ಲ, ಸಾಫ್ಟ್ ಬಾಕ್ಸು ಕೊಡಲ್ಲ, ಛತ್ರಿನೂ ಕೊಡಲ್ಲ, ಎಲ್ಲ ಸಪ್ರೇಟು. ದುಡ್ಡು ಮಾಡೋಕೆ ತುಂಬ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೈಸ್. ಇವಾಗ ಈ ಕ್ಯಾಪ್ ಏನಿದೆ ಇದನ್ನು ತೆಗಿಬೋದು ಅಂತ ಬ್ರೋ ಹೇಳ್ಕೊಡ್ತಿದ್ರು. ಸೊ ನೆಕ್ಸ್ಟ್ ಟೈಮ್ ನೀವು ತೊಗೋಬೇಕಾದ್ರೆ ಒಬ್ರ ಜೊತೆಗೆ ಹಿಂಗೆ ಫೋಟೋಗ್ರಾಫರ್ನ ಹಿಡ್ಕೊಂಡು ತೊಗೊಳ್ಳಿ, ಸೊ ದಟ್ ಗೊತ್ತಾಗುತ್ತೆ. ಅವ್ರು ಇದನ್ನು ಫುಲ್ ಮಾಡಿದ್ರೆ ತೆಗಿಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಓಕೆ, ಮತ್ತೆ ಫುಲ್ ಮಾಡಿ ಹಾಕಬೇಕು. ಹಾಂ, ಈ ಥರ. ಸೊ ನೈಸ್. ಇದು ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ನಮ್ಮ ಅಪ್ಪ ಇರ್ತಾರೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ. ಏನಪ್ಪ? ಆಯ್ತು, ಓಕೆ. ನಮ್ಮಪ್ಪ ನೋಡಿ ಹುಷಾರಿಲ್ಲಂಗೆ ಕಾಣಿಸ್ತವ್ರು ಶೇವ್ ಮಾಡೋದ್ರಲ್ಲಿ ಇರೋದಕ್ಕೆ. ಆ್ಯಕ್ಚುಲಿ ಹುಷಾರಿಲ್ಲಲ್ಲ ಅಪ್ಪಾಜಿ? ನಮ್ಮ ಡ್ರೈವರ್ ಕೂಡ ಬಂದ್ಬಿಟ್ರು. ಸೊ ಹಾಗಾಗಿ ಇನ್ನೇನು 10 ಮಿನಿಟ್ಸಲ್ಲಿ ಹೊರಡ್ತೀವಿ. ಸೊ ಜಾಸ್ತಿ ಇನ್ನೇನಿಲ್ಲ, ಇವಾಗ ಹೆಂಗೆ ರೆಡಿ ಆಗಿದ್ದೀನಿ ಹಂಗೆ ರೆಡಿ ಆಗಿರೋದ್ರಲ್ಲೇ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಬ್ರೋಗ್ ಬಿಟ್ಟಿದ್ದು ಹೆಂಗೆ ಮಾಡ್ತಾರೆ ಏನೇನು ಅಂತ ಹೇಳ್ಬಿಟ್ಟು. ಸೊ ಹೋಗುವ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಇದು ನಿಮಗೆ ಗೊತ್ತಿರ್ಬೋದು, ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ಅವಳು ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಇದನ್ನು ಗಿಫ್ಟ್ ಮಾಡಿದ್ಲು. ಸೊ ಇಟ್ ಈಸ್ ವೆರಿ ಪ್ರಿಟಿ. ಆ್ಯಂಡ್ ಈ ಥರ ರೆಡ್ ಕಲರ್ ಏನಿದೆ, ಈ ಥರ ಒಂದು ಹೀಲ್ಸ್ ತೊಗೋಣ ಅಂದ್ಕೊಂಡಿದ್ದೆ. ಸೊ ಶಿ ಫೈನಲಿ ಗೇಮ್ ಇದೆ. ಸಪ್ಪಜಿ ಹೆಂಗಿದೆ ನೋಡಪ್ಪ. ನಮ್ಮಪ್ಪ ಫುಲ್ ಸೀರಿಯಸ್ ಆಗಿ ತೊಗೊಂಡು ಅಸೆಸ್ಮೆಂಟ್ ಮಾಡ್ತಾರೆ ಇವಾಗ, ಸುಮ್ಮನೆ ಮೇಲ್ಗಡೆ ನೋಡ್ರಿ ಅಂತಂದರೆ. ಸೊ ಇಟ್ಸ್ ಅ ವೆರಿ ಟೈನಿ ಬ್ಯಾಗ್, ತುಂಬ ಚೆನ್ನಾಗಿರುತ್ತೆ. ಐ ಡೆಫಿನೆಟ್ಲಿ ಹ್ಯಾವ್ ಟು ಇವಾಗ ಇದನ್ನೇ ತೊಗೊಂಡು ಹೋಗಿ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಹೀಲ್ಸ್ ತೊಗೋಬೇಕು. ಸೊ ನಂಗೆ ತುಂಬ ಇಷ್ಟ ಆಯಿತು. ಯಾ, ಆ್ಯಂಡ್ ಇಟ್ಸ್ ಲೈಕ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಆಲ್ಸೋ. ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಅವಳ ಜೊತೆ ಇದ್ದಾಗ ನಾನು ಬ್ಲಾಗ್ ಮಾಡೋಕ್ಕೆ ಮರ್ತೋಯ್ತು. ಸೊ ಇವಾಗ ಬಟ್ಟೆ ಚೇಂಜ್ ಮಾಡಿದ್ದೀನಿ, ಈಗ ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗುವ. ಇವಾಗ ಫಸ್ಟ್ ಈ ಬಟ್ಟೆ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನೊಂದು ಬಟ್ಟೆ ಕ್ಯಾರಿ ಮಾಡಿದ್ದೀನಿ ಇದ್ರೊಳಗಡೆ. ಸೊ ನೋಡುವ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಫೈನಲಿ ಕಾರಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ವೆದರ್ ಎಲ್ಲ ಚೇಂಜ್ ಆಗಿಬಿಟ್ಟು ಮಳೆ ಬರೋ ಥರ ಆಗಿದೆ. ಇಟ್ಸ್ ಲೈಕ್ ನಾನು ಹಣೆ ಬರದಲ್ಲಿ ಏನಾದ್ರು ಒಂದಾದ್ರು ಪ್ಲ್ಯಾನ್ ಪ್ರಕಾರ ಹೋಗ್ಬಿಟ್ರೆ ಯಾಕೆ ಕೇಳ್ತೀರಾ? ಸೊ ಐ ಡೋಂಟ್ ನೋ ಇಫ್ ಇಟ್ ಜಸ್ಟ್ ಹ್ಯಾಪನ್ಸ್ ವಿತ್ ಮೈ ಎಲ್ಲರ ಜೊತೆ ಹಿಂಗೆ ಆಗುತ್ತೋ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಆಗಿದ್ದಾಯಿತು, ನೋಡುವ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು ಕ್ಯಾಬ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಆನ್ ದ ವೇ ಎಲ್ಲರೂ ಸಿಗುತ್ತಾ ಅಂತ ನೋಡ್ತಿದ್ವಿ, ಬಟ್ ಇವಾಗ ಸಿಗೋದು ಡೌಟೇ ಅಂತ ಅನ್ನಿಸ್ತಿದೆ. ಬಟ್ ಇಟ್ಸ್ ಓಕೆ, ಇವಾಗ ಹೋಗುವ ಹಂಗೇನೆ ಹಂಗೆ ಜುಗಾಡ್ ಶೂಟ್ ಮಾಡ್ಕೊಂಡ್ರೆ. ನಾನು ತುಂಬ ಅನ್ಪ್ಲಾನ್ ಅನ್ಕೊಳ್ಳಿ ಇವತ್ತು. ಆ್ಯಕ್ಚುಲಿ ಸ್ಯಾರಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ನಮ್ಮಮ್ಮ ಶಾಪಿಗೆ ಹೋಗಿದ್ದಕ್ಕೆ ಎಲ್ಲ ಅಜಗಜಾಂತರ ಆಗೋಯಿತು. ಪಾಪ ಬ್ರೋ ಬೇರೆ ಫುಲ್ಲು ಬನ್ನೇರ್ಗಡ್ ದಿನ ಬಂದಿದ್ರು ಶೂಟ್ಗೆ ಅಂತ ಹೇಳ್ಬಿಟ್ಟು 2 ಅವರ್ ಟ್ರಾವೆಲ್ ಮಾಡಿಕೊಂಡು. ಬಟ್ ಅದೇ ಆಗಬೇಕು ಅಂತಿದ್ರೆ ಆಗುತ್ತೆ, ಆಗಬಾರ್ದು ಅಂತಿದ್ರೆ ಏನು ಮಾಡಿದ್ರು ಆಗಲ್ಲ ಅಷ್ಟೇ. ಈಗ ನೋಡಿ ಲೊಕೇಶನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು. ಇಲ್ಲಿ ಮರಗಳೆಲ್ಲ ಇದೆ. ಇಲ್ಲಿ ಎಂಟರ್ ಆಗ್ತಾ ಇದ್ದೀವಿ.
ಫುಲ್ಲು ಕಾಡಿದೆ ನೋಡಿ ಹೊರಗಡೆ ಎಲ್ಲ. ಕ್ರೇಜಿ ಇದೆ ಜಾಗ ಗೈಸ್, ಕಾಡು. ನಮ್ಮ ಪೋಕನು ಕರ್ಕೊಂಡ್ಬಂದಿತ್ತು ಹಿಂಗಿರುತ್ತೆ ಅಂತ ಗೊತ್ತಿದ್ದಿದ್ರೆ. ಆ್ಯಕ್ಚುಲಿ ಅದು ಮೈಂಡಿಗೆ ಫ್ಲ್ಯಾಶ್ ಆಗಲಿಲ್ಲ. ಅವಳಾಗಿದ್ರೆ ಇಲ್ಲಿ ಖುಷಿಯಾಗಿ ಕೊಂಡಾಡ್ಬಿಟ್ಟಿರೋಳು. ಬಟ್ ಹಿಂದೆಗಡೆ ಏನಂದರೆ ಬ್ರೋ ಬದಲು ನಾನು ಕೂತ್ಕೋಬೇಕಿದ್ದಿಲ್ಲ, ಬ್ರೋ ಮೇಲೆಲ್ಲ ಕೊಂಡಾಡಿರೋಳು. ನಿಮ್ದು ಯಾವುದು ಬ್ರೋ ನಾಗಿಂದೆ? ರೆಡ್ ಡ್ರೈವರ್. ಅದು ಗುಂಡು ಗುಂಡಾಗಿರುತ್ತೆ ಅನ್ಸುತ್ತಲ್ವಾ? ಇಲ್ಲಿ ಆಲ್ರೆಡಿ ಅದು ಕಾರ್ ಬರ್ತಾ ಇದೆ ಆ ಕಡೆಯಿಂದ. ನಮ್ಮ ಥರನಾರು ಬಂದಿರ್ತಾರೆ ಗೈಸ್. ಇವಾಗ ಆಲ್ಮೋಸ್ಟ್ ರೀಚ್ ಆದ್ವಿ ಜಾಗಕ್ಕೆ. ಇಲ್ಲಿ ನಮ್ಮ ಥರನೇ ಸುಮಾರು ಜನ ಬರ್ತಾವ್ರು ನೋಡಿ, ಕಾರೆಲ್ಲ ತಗೊಂಡ್ಬಂದ್ಬಿಟ್ಟು. ಆ ಕಡೆ ತುಂಬ ಜನ ನಿಂತಿದ್ರು. ಇಟ್ ವುಡ್ ಬಿ ಸೋ ಆಕ್ವರ್ಡ್. ನನ್ನ ಜೊತೆಗೆ ಯಾರಾದ್ರು ಚೆನ್ನಾಗಿರೋದು ಇವಾಗ ಅನ್ನಿಸ್ತಿದೆ. ಇಲ್ಲಿ ಹೆಂಗೆ ಏನು ಶೂಟ್ ಮಾಡೋದು ಅಂತ. ಸೂರ್ಯ ಮುಳುಗೋಗಂಗೆ ಆಗ್ತಾ ಇದೆ ಸ್ವಲ್ಪ ಇವಾಗ ಫೈನಲಿ ಕಾರಿಂದ ಇಳ್ಕೊಂಡು ಅಲ್ಲಿದೆ ಕಾರು. ನಾನು ಮತ್ತು ಶ್ರೇಯಸ್ ಬ್ರೋ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಚಿಕ್ಕ ಚಿಕ್ಕ ನಾಯಿಗಳು ಕಾಣಿಸ್ತದೆ ಗೈಸ್ ನಮ್ಮ ಕಣ್ಣಿಗೆ. ತಡೀರಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡಿದ ತಕ್ಷಣ ಫಸ್ಟ್ ಬ್ರೋ ಹೋಗೋಣ ನಡೀರಿ ಅಲ್ಲಿ ಏನೇ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ್ಲೂ ನನಗೆ ನಾಯಿಗಳು ಸಿಕ್ಕಿತ್ತು, ಇದಕ್ಕಿಂತ ಚಿಕ್ಕ ನಾಯಿಗಳದು. ಸೊ ಕುಯ್ 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 ಅಂತಿದ್ವು. ಸೊ ಸೇಮ್ ಅದೇ ಥರ ಫುಲ್ ಎಲ್ಲ ಕಪ್ಪು ನಾಯಿಗಳು, ಕ್ಯೂಟ್ ಆಗಿದ್ದಾವೆ ಅಂತಿದ್ದಾವೆ. ಸೊ ಇದ್ರ ಜೊತೆಗೆ ಆದ್ರೆ ಒಂದು 2 ಫೋಟೋ ತಗೋಣ. ಒಂದೆರಡು ಸ್ವಲ್ಪ ಹೊತ್ತು ಎತ್ತಾಡು ಮುದ್ದಾಡೋಣ. ಹಂಗೇನೆ ಎಲ್ಲ ಓಡೋಗ್ತಾ ಇದೀವಿ ಇವಾಗ ನಾವು ಬಂದು ಅಂತ ನೋಡಿ. ಇಲ್ಲಿ ಎದ್ರಕೊಂಬಿಟ್ವು. ಇದೊಳ್ಳೆ ಜರ್ಮನ್ ಶೆಪರ್ಡ್ ಮರಿ ಇದ್ದಂಗಿದೆ ಗೈಸ್ ಇದು ನೋಡಿ. ಇಲ್ಲಿ ಗೈಸ್ ಅದು ಓಡೋಯ್ತು, ನಾಯಿಗಳು ಬರಲಿಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ಫಸ್ಟ್ ಶೂಟ್ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತೆ ಬ್ರೋ. ಇವಾಗ ಇಲ್ಲಿ ಮರಗಳು ನೋಡಿ ಸಖತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಟೈಮಿಂದ ಬರಬೇಕು ಅಂದ್ಕೊಂಡಿದ್ದೆ. ಬ್ರೋ ಯಾವಾಗಲೂ ವೈಟ್ ಕಾಸ್ಟ್ಯೂಮಲ್ಲೇ ಶೂಟ್ ಮಾಡಿಸೋದಂತೆ. ಸೊ ಇವತ್ತು ನನಗೂ ಸ್ವಲ್ಪ ವೈಟ್ ನೋಡಿ ಅಂತ ಹೇಳ್ತಿರು. ಐ ಟ್ರೈಡ್ ನಾಟ್ ಟು ಪಿಕ್ ವೈಟ್ ಬಿಕಾಸ್ ನಾನು ವೈಟ್ ಹಾಕೋದೇ ಇಲ್ಲ. ಬಟ್ ಬ್ರೋ ವೈಟೇ ಬೇಕು ಅಂತಿದ್ರು. ಸಮ್ ಬೇರೆ ಹಾಕೊಂಬಂದಿದ್ದೀನಿ ಇವತ್ತು. ಬಟ್ ಬಟ್ಟೆನೇ ಸಿಗ್ತಾ ಇರಲಿಲ್ಲ ಗೈಸ್. ಎಷ್ಟು ಬಟ್ಟೆ ತೊಗೊಂಡ್ರು ನಾವು ಅಜ್ಜಿ ಹಾಕೋಬೇಕು ಅಂದ್ರೆ ಒಂದೂ ಸಿಗಲ್ಲ. ಅದೇ ಪ್ರಾಬ್ಲಮ್ಮು. ಸಖತ್ತಾಗಿದೆ ಬ್ರೋ ಬರೋಕ್ಕೆ ಇಲ್ಲಿ. ಮೇ ಬಿ ನೆಕ್ಸ್ಟ್ ಟೈಮ್ ಅಲ್ಲಿ ಕಮ್ ವಿತ್ ಮೈ ಫ್ರೆಂಡ್ಸ್. ಚಿಲ್ ಮಾಡೋಕೆ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಸುಮ್ಮನೆ BTSಗಲ್ಲ, ಒಂದು BTSಗೆ ಏನಾಗಲ್ಲ. ಕಾಲಿಗೂ ಮುಳ್ಳು ಚುಚ್ಚಿ ಚಪ್ಪಲಿಗೂ ಮುಳ್ಳು ಚುಚ್ಚಿದೆ. ಅವ್ರು ಅದನ್ನು ತೆಗಿತವ್ರು ನೋಡಿ ಯಾವ ರೇಂಜಿಗೆ ಸ್ವೆಟ್ ಆಗ್ತವ್ರೆ ಅಂತ. ಇಳಿತಾ ಇದೆ ಅವ್ರಿಗೆ ಫುಲ್ಲು. ಸಿಕ್ತಾ ಮುಳ್ಳು? ಸೊ ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ಲುಕ್ ಅಟ್ ದ ಲೊಕೇಶನ್ ಗೈಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲಿ ಅಂತ ಹೇಳಿದ್ರೆ ನಾನು ಹೇಳೋಕ್ಕೋಗಲ್ಲ. ಶೂ ಮಾತ್ರ ಹಾಕೊಂಡ್ಬನ್ನಿ. ನಾನು ಅದಕ್ಕೆ ನೋಡಿ ಪುಣ್ಯಕ್ಕೆ ಶೂಸ್ ಹಾಕೊಂಡ್ಬಂದಿದ್ದೆ. ಫುಲ್ ಬೂಟ್ಸ್ ಕವರ್ ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಕಡೆ ತುಂಬ್ಕೊಂಬಿಟ್ಟಿದೆ ಮುಳ್ಳು. ಶಿಟ್ ಅವ್ರು ಚಪ್ಪಲಿಲಿ ಅವ್ರು ಚುಚ್ತಿದೆ. ನಾನು ಹೆಂಗಪ್ಪ ಅಂತಿದ್ದೆ, ಇವಾಗ ಗೊತ್ತಾಗ್ತಿದೆ ಹೆಂಗೆ ಅಂತ ಹೇಳ್ಬಿಟ್ಟು. ಅದು ರಬ್ಬರ್ ತರಲ್ಲ ಬ್ರೋ, ಅದಕ್ಕೆ ಅಲ್ಲ ಇದು ಸ್ಲೈಡರ್ಸ್ ಅಲ್ಲ. ಹಾಂ. ಸೊ ಅಂತೂ ಇಂತೂ ನಮ್ಮದು ಶೂಟ್ ಆಯ್ತು ಇವತ್ತು. ಏನೇನೋ ಪ್ಲಾನ್ ಮಾಡಿದ್ದೆ, ಏನೇನೋ ಆಯಿತು. ಬಟ್ ಇಟ್ಸ್ ಓಕೆ, ಚೆನ್ನಾಗಾಯಿತು. ಸೊ ಒಂದು ರೀಲ್ ವಿಡಿಯೋ ಮಾಡಿದ್ದೀನಿ, ಅಜಗಜ ಅಂತ ಮಾಡಾಕಿದ್ದೀನಿ. ಲಾಸ್ಟ್ ಫೈನಲ್ ವಿಡಿಯೋ ನೋಡಲಿಲ್ಲ ಅಷ್ಟು, ಅಂದರೆ ಲೈಟ್ ಹೋಗ್ತಾ ಇತ್ತು. ಸೊ ಹಾಗಾಗಿ ಓಡೋಗಿ ಟಕ್ಕಂತ ಕಾರಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದೆವು. ಟೈಮ್ ವೇಸ್ಟ್ ಮಾಡೋಕ್ಕಿರಲಿಲ್ಲ. ಹಾಗಾಗಿ ಇದೊಂದು ಚೂರಾಗಲಿ ಅಂತ ಕೂತಿದ್ದೀವಿ ಇವಾಗ ವೆಯ್ಟ್ ಮಾಡಿಕೊಂಡು. ಅದಾದ ತಕ್ಷಣ ಇಲ್ಲಿಂದ ಹೊರಡದೆ. ಸಾಕಾಗೋಯ್ತಾ ಬ್ರೋ? ಕಾಲು ಈಗಲೂ ಚುಚ್ಚುತ್ತಾ ಇದೆ. ಸಾಹಸ ಅಲ್ವಾ ಒಟ್ಟಿನಲ್ಲಿ ಈ ಮುಳ್ಳಿನ ಜಾಗದಲ್ಲಿ. ನನ್ನ ಬ್ಯಾಕ್ ಗ್ರೌಂಡ್ ಹೆಂಗಿದೆ ನೋಡಿ, ಅಂದರೆ ನನ್ನ ಹಿಂದೆ ಇರುವಂಥ ಬ್ಯಾಕ್ ಗ್ರೌಂಡ್ ಹೆಂಗಿದೆ ನೋಡಿ. ಸಕ್ಕತ್ತಾಗಿದೆ. ಇಟ್ಸ್ ಲಿಟ್ರಲಿ ಲೈಕ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅದರಲ್ಲೂ ಅದು ಸನ್ಸೆಟ್ ಆಗ್ತಾ ಕಲರು ಒಂದೊಂದು ಥರ ಚೇಂಜ್ ಆಗ್ತಾ ಹೋಗುತ್ತೆ. ಇಟ್ಸ್ ವೆರಿ ನೈಸ್. ಇಲ್ಲಿ ಮೊಸಳೆ ಬೇರೆ ಇದೆ ಅಂತ ಹೇಳಿದ್ರು ಬ್ರೋ. ಇದೆಯಾ ಬರೋ ನಿಜವಾಗ್ಲೂ ಅಥವಾ ಸುಮ್ಮನೆ ಹೇಳಿದ್ರ? ನಿಜವಾಗ್ಲು. ಮತ್ತೆ ಅಷ್ಟೊಂದು ಹತ್ರ ಹೋಗಿ ನಿಂತ್ಕೊಂಡಿದ್ರ ನೀರ್ ಹತ್ರ ಬಂದ್ಬಿಟ್ಟು ಗಮಕಂದ್ ಬಾಯ್ಗೆ ಹಾಕೊಂಡಿದ್ರೆ ಒಳ್ಳೆ ಊಟ, ಫುಲ್ ಹಬ್ಬದ ಊಟ. ಯುಗಾದಿ ಹಬ್ಬದ ತರ. ಗೈಸ್ ನನಗಂತೂ ಗೊತ್ತಿರಲಿಲ್ಲ. ನಾನು ಬ್ರೋನ್ ತಳ್ಳೋಣ ಅಂದ್ಕೊಂಡಿದ್ದೆ ನೀರಿಗೆ. ಬಟ್ ಪುಣ್ಯಕ್ಕೆ ಅವ್ರು ಹೇಳಿದ್ದ ಒಳ್ಳೇದಾಯ್ತು. ಅವ್ರು ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ರು ನೀರೊಳಕ್ಕೆ. ಏನೋ ಆಗಲೇ ಚಪ್ಪಲಿ ಸಿಗಾಕೊಂಡಿತ್ತು. ಇವಾಗ ಹೋಗ್ಬೇಕು ಪಾಪ. ನಮ್ಮ ಡ್ರೈವರ್ ಕೂಡ ಕಾಯ್ತಾ ಇದ್ದಾರೆ. ಬಾಯ್ ಬಾಯ್ ಬ್ರೋ. ಮತ್ತೆ ಸಿಗುವ ಮತ್ತೆ. ಹುಷಾರು, ಕಾಲೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಬಾಯ್. ಸೊ ಗೈಸ್ ಇವಾಗ ಫೈನಲಿ ಶೂಟೆಲ್ಲ ಆಯಿತು. ಆ್ಯಂಡ್ ನಮ್ಮ ಸೊಸೈಟಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಒನ್ ಗುಡ್ ಥಿಂಗ್ ಅಬೌಟ್ ಎಂಟರಿಂಗ್ ಇನ್ ಮೈ ಕಾರ್ ಇಸ್ ದ್ಯಾಟ್ ರೆಸಿಡೆನ್ಸ್ ಎಂಟ್ರಿ ಅಂತಲೇ ಸಪ್ರೇಟ್ ಆಗಿರುತ್ತೆ.
ಸೊ ಆ ಕಡೆಯಿಂದ ಎಂಟ್ರಿಗೆ ವಿಸಿಟರ್ಸ್ ಎಂಟ್ರಿ ಬಂದರೆ ಅಗ್ರಿ ಮಾಡ್ಬೇಕು ಯಾರು ಒಳಗಡೆ ಬರ್ತಾರೆ ಅಂತಂದರೆ, ಅದಾದ್ಮೇಲೆ ಒಳಗಡೆ ಬಿಡೋದು. ಸೊ ಇಲ್ಲ ಆರಾಮಾಗಿ ನಮ್ಮ ಕಾರಲ್ಲಿ ನಾವು ಹೋಗ್ಬಿಡ್ಬೋದು. ಯಾ ಫೈನಲಿ ಸೋ ಹ್ಯಾಪಿ ಟು ಕಮ್ ಬ್ಯಾಕ್ ಟು ಹೋಮ್. ಬಿಕಾಸ್ ಯಾಕೆ ಅಂತಂದರೆ ಶೂಟ್ ಮಾಡಿ ಟೈರ್ಡ್ ಆಗೋಯ್ತು ಗೈಸ್. ಅಲ್ಲಿ ಓಡಾಡಿ ಸುಮ್ಮನೆ ನಿಂತ್ಕೊಂಡು ಫೋಟೋಸ್ ತೊಗೊಂಡ್ರು ಟೈರ್ಡ್ ಆಗ್ಬಿಡ್ತು ಹಂಗೇನೆ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಇವಾಗ ಮನೆಗೆ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಯಾ ಈಗ ಮನೆಗೆ ಹೋಗುವ ಗೈಸ್. ನೋಡಿ ಇವಾಗ ರಾತ್ರಿ ಆಗ್ಬಿಟ್ಟಿದೆ ಅಪಾರ್ಟ್ಮೆಂಟಲ್ಲೆಲ್ಲ. ಇಲ್ಲಿ ನೋಡಿ ಲಿಫ್ಟಲ್ಲಿ ಎಂಟರ್ ಆದ ತಕ್ಷಣ ಯಾರು ಸಿಕ್ಕಿದ್ರು, ಅಪ್ಪ ವಾಕಿಂಗ್ ಕರ್ಕೊಂಡು ಹೋಗಿದ್ದ ಅನ್ಸತ್ತಪ್ಪ ದೇವ್ರೆ. ಮೊದಲು ನೋಡಿ ಇಲ್ಲಿ ಗಲೀಜ್ ಮಾಡಿದ್ದ. ಸೊ ವಾಕಿಂಗ್ ಆಯ್ತು ಹೋಗೋದು. ಈಗ ಅಪ್ಪ ಜೊತೆ ಮನೆಗೆ ಹೋಗೋದು. ನಾನು ಇವಾಗ ಹೋಗ್ತಾ ಇದ್ರೆ ಅಂದ್ಕೊಂಡು ಆಮೇಲೆ ನೆನಪಾಯ್ತಿದ್ದಿರೋದು -1 ಅಂತ ಹೇಳ್ಬಿಟ್ಟು. ಸರಿ ನಡೀರಿ ಆಯ್ತು ಇವಾಗ ಮೇಲೆ ಹೋಗೋಣ. ಮನೆ ನೀಟಾಗಿದೆಯಾ? ನೋಡುವ ಬಂದು ಗೈಸ್ ಇವತ್ತು ಬೆಳಗ್ಗೆಯಿಂದ ಅದೇ ಕೆಲಸ ಮಾಡೋದು. ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ದೀನಿ ಅಂತಂದರೆ, ನಂದು ಡ್ರೆಸ್ಸಿಂಗ್ ರೂಮಲ್ಲಿ ಸ್ವಲ್ಪ ಬಟ್ಟೆ ಇದೆ, ಅದ್ಬಿಟ್ಟು ಇಟ್ಸ್ ಫೈನ್ ಇವಾಗ ರೀಚ್ ಆದೆ. ಇವಾಗ ನಮ್ಮ ಮನೆಗೆ ಹೋಗುವ. ನನ್ನ ಫ್ರೆಂಡು ಬರ್ತಾ ಇದ್ದಾಳೆ. ಕರೆಕ್ಟ್ ಟೈಮಿಗೆ ಇಬ್ಬರು ರೀಚ್ ಆಗಿದ್ದೀವಿ. ಸೊ ಯಾ